ವಿಜಯಪುರದ ಭೀಮಾ ತೀರದಲ್ಲಿ ಬ್ಯಾಂಕ್ ಲೂಟಿಯಾಗಿದೆ. ಚಡಚಣ ಪಟ್ಟಣದ ಎಸ್ಬಿಐ ಬ್ಯಾಂಕ್ ಅನ್ನು ದರೋಡೆ ಮಾಡಲಾಗಿದೆ. ಸಿನಿಮೆಯ ರೀತಿಯಲ್ಲಿ ಬ್ಯಾಂಕ್ ಕಳ್ಳತನ, ಬ್ಯಾಂಕ್ ರಾಬರಿ ಮಾಡಲಾಗಿದೆ. ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ. ಚಡಚಣ ಪಟ್ಟಣದಲ್ಲಿದ್ದಂತಹ ಎಸ್ಬಿಐ ಬ್ಯಾಂಕ್ ಅನ್ನು ದರೋಡೆ ಮಾಡಲಾಗಿದೆ. ಸಿನಿಮೆಯ ರೀತಿಯಲ್ಲಿ ಬ್ಯಾಂಕ್ ದರೋಡೆ ಮಾಡಿರು. ಗನ್ ತೋರಿಸಿ ಬ್ಯಾಂಕ್ ಸಿಬ್ಬಂದಿಗಳನ್ನು ಕಟ್ಟಿ ಹಾಕಿ ಲೂಟಿ ಮಾಡಿದ್ದಾರೆ. 5ಕ್ಕೂ ಅಧಿಕ ಮುಸುಕುಧಾರಿಗಳಿಂದ ಇಂಥದ್ದೊಂದು ಕೃತ್ಯವನ್ನು ನಡೆಸಲಾಗಿದೆ. ಈಗ ಚಡಚಣ ಪೊಲೀಸರು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, ಜನ ಜಮಾವಣೆ ಆಗಿರುವಂತಹ ದೃಶ್ಯ ಇದು. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ತೋರಿಸ್ತಾ ಇದೆ. ಚಡಚಣ ನಗರದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಲಾಗಿದೆ. 5 kg ಚಿನ್ನ ಹೊತ್ತೊಯ್ದಿದ್ದಾರೆ ದುಷ್ಕರ್ಮಿಗಳು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ದಳ ಸಿಬ್ಬಂದಿಗಳು ಆಗಾಗಲೇ ಆಗಮಿಸಿದ್ದಾರೆ. ಈ ಘಟನೆ ಕುರಿತು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಎಸ್ಪಿ ಲಕ್ಷ್ಮಣ ನಿಂಬರಿಗೂ ಕೂಡ ಸ್ಥಳದಲ್ಲಿದ್ದಾರೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಯಾಕಂದ್ರೆ ಚಿಕ್ಕ ಪುಟ್ಟ ರಾಬರಿ ಅಲ್ಲ, ಇದು ದರೋಡೆ ಕೇಸ್ ಅಲ್ಲ. ಹೇಗ್ ಮಾಡಿದ್ರು ರಾಬರಿ ಅಂತ ನೋಡ್ತಾ ಹೋದ್ರೆ ಬ್ಯಾಂಕ್ ವಹಿವಾಟು ಮುಗಿತಾ ಇದ್ದಂಗೆ ಈ ಗ್ಯಾಂಗ್ ಎಂಟ್ರಿ ಆಗುತ್ತೆ. 5ಕ್ಕಿಂತ ಹೆಚ್ಚು ಮುಸುಕುಧಾರಿಗಳೇನು ಬಂದಿದ್ರು, ಬ್ಯಾಂಕ್ನ ವಹಿವಾಟು ಮುಗಿತಾ ಇದ್ದಂಗೆ ಒಳಗಡೆ ಎಂಟ್ರಿ ಆಗ್ತಾರೆ. ಸಂಜೆ 6 ಗಂಟೆಗೆ ಬ್ಯಾಂಕ್ ಒಳಗೆ ಎಂಟ್ರಿ ಆಗ್ತಾರೆ ಲೂಟಿಕೋರರು. 7:30 ಸುಮಾರಿಗೆ ನಗಣಾನ್ಯ ದೋಚಿ ಅಲ್ಲಿಂದ ಪರಾರಿಯಾಗಿದೆ. ಆಲ್ಮೋಸ್ಟ್ 1.5 ಗಂಟೆಗಳ ಕಾಲ ಕಂಟ್ರಿ ಪಿಸ್ತೂಲ್, ಮಾರಕಾಸ್ತ್ರವನ್ನ ಹಿಡಿದುಕೊಂಡಿದ್ದು ಸಿಬ್ಬಂದಿಗಳನ್ನ ಬೆದರಿಸೋಕೆ 8 ಕೋಟಿ ಹಣ, 50 kgಗೂ ಹೆಚ್ಚು ಚಿನ್ನ ಮತ್ತು ಆಭರಣಗಳನ್ನು ದೋಚಿರೋ ಬ್ಯಾಂಕ್ ಎದುರು ಗ್ರಾಹಕರು, ಸಾರ್ವಜನಿಕರು ಸಹಜವಾಗಿ ಜಮಾವಣೆಗೊಂಡಿದ್ದಾರೆ. ಚಿಕ್ಕ ಪುಟ್ಟ ರಾಬರಿ ಪ್ರಕರಣ ಅಲ್ಲ ಇದು. 8 ಕೋಟಿ ರೂಪಾಯಿ ಹಣ ನಗದು, 8 ಕೋಟಿ ಕ್ಯಾಶ್, 50 kgಗೂ ಹೆಚ್ಚು ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ ಅಂತ ಸದ್ಯಕ್ಕಿರುವಂತಹ ಮಾಹಿತಿ. 50 kgಗಿಂತ ಜಾಸ್ತಿನೇ ಚಿನ್ನ ತೆಗೆದುಕೊಂಡು ಹೋಗಿರಬಹುದು ಅನ್ನೋ ಅನುಮಾನ ಇದೆ. ಬ್ಯಾಂಕ್ ಒಳಗೆ ಬರ್ತಾ ಇದ್ದಂಗೆ ಸಿಬ್ಬಂದಿಗಳನ್ನು ಬೆದರಿಸಿ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನು ಹಿಡ್ಕೊಂಡು ಬಂದಿದ್ರು. ಪಿಸ್ತೂಲ್ ಹಿಡಿತಾ ಇದ್ದಂಗೆ ಬ್ಯಾಂಕ್ ಸಿಬ್ಬಂದಿಗಳನ್ನು ಕಟ್ಟಿ ಹಾಕಿ ಈ ರೀತಿಯಾಗಿ ದರೋಡೆ ಮಾಡಿರೋದು. ಅದು ಕೂಡ ಅವರು 6 ಗಂಟೆಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಬ್ಯಾಂಕ್ನ ವಹಿವಾಟುಗಳು 5:30, ಆಲ್ಮೋಸ್ಟ್ 5 ಅಥವಾ 5:30ಕ್ಕೆ ಮುಗಿದು ಹೋಗುತ್ತೆ. ಅಲ್ಲಿಂದ ಗ್ರಾಹಕರುಗಳಿಗೆ ಎಂಟ್ರಿ ಇರೋದಿಲ್ಲ ಬ್ಯಾಂಕ್ ಒಳಗಡೆ. ಅದಾದ್ಮೇಲೆ ಒಳಗಡೆ ಡಾಕ್ಯುಮೆಂಟೇಶನ್ ವರ್ಕ್ಸ್ಗಳು ನಡೀತಾ ಇರುತ್ತೆ ಪ್ರತಿನಿತ್ಯವೂ ಕೂಡ. ಇವರು 6 ಗಂಟೆಗೆ ಎಂಟ್ರಿ ಕೊಡ್ತಾರೆ. 6 ಗಂಟೆಗೆ 7:15 ಅಷ್ಟೊತ್ತಿಗೆ ಎಲ್ಲವನ್ನ ದೋಚ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಪಕ್ಕ ಪ್ರೀ ಪ್ಲಾನ್ಡ್, ಎಲ್ಲ ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. 6 ಗಂಟೆಗೆ ಬಂದಿರೋದು. 5 ಅಥವಾ 5:15 ಬ್ಯಾಂಕಿನ ವಹಿವಾಟುಗಳು ಬಹುತೇಕ ಎಲ್ಲ ರಾಷ್ಟ್ರೀಕೃತ ಅಥವಾ ಸ್ಥಳೀಯ ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳ ವಹಿವಾಟುಗಳು 5 ಅಥವಾ 5:15 ಕ್ಲೋಸ್ ಆಗಿಬಿಡುತ್ತೆ. ಅನಂತರದಲ್ಲಿ ಗ್ರಾಹಕರು ಯಾರೂ ಇರೋದಿಲ್ಲ, ಗ್ರಾಹಕರುಗಳಿಗೆ ಎಂಟ್ರಿ ಇರೋದಿಲ್ಲ. ಹಣ ಜಮಾವಣೆ ಅಥವಾ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿ ಅವಕಾಶವನ್ನು ಕೊಡೋದಿಲ್ಲ. ಅಂತಹ ಟೈಮನ್ನು ನೋಡ್ಕೊಂಡು ಬಂದಿದ್ದಾರೆ. ಚಡಚಣ ಎಸ್ಬಿಐ ಬ್ಯಾಂಕ್ ಅನ್ನ ದೋಚಿ ಈ ಎಲ್ಲರೂ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ದರೋಡೆಕೋರರು ಮಹಾರಾಷ್ಟ್ರದತ್ತ ಎಸ್ಕೇಪ್ ಆಗಿ ಹೋಗಿದ್ದಾರೆ. ದರೋಡೆಕೋರರು ಹುಲಜಂತಿ ಮಾರ್ಗವಾಗಿ ದರೋಡೆಕೋರರು ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಹುಲಜಂತಿ ಮಾರ್ಗವಾಗಿ ಈ ಎಲ್ಲ ದುಷ್ಕರ್ಮಿಗಳು, ದರೋಡೆಕೋರರು ಪರಾರಿಯಾಗಿದ್ದಾರೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಮಹಾರಾಷ್ಟ್ರದ ಸೊಲ್ಲಾಪುರದ ಮಂಗಳವೇಡ ತಾಲೂಕಿನ ಹುಲಿಜಂತಿ ಆ ಮಾರ್ಗವಾಗಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ, ಶಂಕೆ ವ್ಯಕ್ತವಾಗ್ತಾ ಇದೆ. ದರೋಡೆಕೋರರ ಗುಂಪು ಚದುರಿಕೊಂಡು ಪರಾರಿಯಾಗಿರುವಂತಹ ಶಂಕೆ ಇದೆ. ಅಂದ್ರೆ ಅಲ್ಲೊಬ್ರು ಇಲ್ಲೊಬ್ರು ಓಡಿ ಹೋದಂಥ ರೀತಿಯಲ್ಲಿ ಕುರಿಗಳಿಗೆ ಡಿಕ್ಕಿಯಾಗಿದ್ದನ್ನ ಪ್ರಶ್ನೆ ಮಾಡಿದ್ದಾರೆ ಗ್ರಾಮಸ್ಥರು. ಕಾರು ಕುರಿಗಳಿಗೆ ಡಿಕ್ಕಿ ಆಗುತ್ತೆ, ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾರೆ ಇವ್ರನ್ನ. ಆಗ ಕಾರಿನಲ್ಲಿದ್ದಂತಹ ಓರ್ವನ ಕೈಯಲ್ಲಿ ಪಿಸ್ತೂಲ್ ಇತ್ತು ಅನ್ನುವಂಥ ಮಾಹಿತಿಯನ್ನ ಜನ ಹೇಳಿದ್ದಾರೆ. ಪಿಸ್ತೂಲ್ ಹಿಡಿದು ಗ್ರಾಮದ ಜನರಿಗೆ ಬೆದರಿಕೆ ಹಾಕಿ ಅಲ್ಲಿಂದ ಅವರು ಪರಾರಿಯಾಗಿದ್ದಾರೆ. ಯಾವಾಗ ಅಲ್ಲಿ ಗ್ರಾಮದ ಜನ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. KA24DH 2456 ಈ ನಂಬರ್ನ ಕಾರ್ನಲ್ಲಿದ್ದಂತಹ ಓರ್ವ ದರೋಡೆಕೋರ, ಆತನ ಕೈಯಲ್ಲಿ ಪಿಸ್ತೂಲ್ ಇತ್ತು
ಆ ಪಿಸ್ತೂಲ್ನಿಂದ ಆ ಕುರಿಗಳಿಗೆ ಕಾರ್ ಡ್ಯಾಶ್ ಆಗ್ತಾ ಇದ್ದಂಗೆ, ಡಿಕ್ಕಿ ಆಗ್ತಾ ಇದ್ದಂಗೆ ಗ್ರಾಮಸ್ಥರು ವಾಗ್ವಾದ ಕಿಡಿತಾರೆ ಹಳ್ಳಿಗಳ ಕಡೆಯಲ್ಲಿ ಸಹಜವಾಗಿ. ಸೊ ಆ ಸಂದರ್ಭದಲ್ಲಿ ಆ ಗ್ರಾಮಸ್ಥರನ್ನ ಹೆದರಿಸೋಕೆ ಈತ ಪಿಸ್ತೂಲ್ ತೋರಿಸಿದಂತೆ. ಕಾರ್ನಲ್ಲೇ ಅಲ್ಪ ಸ್ವಲ್ಪ ಚಿನ್ನಾಭರಣ, ಇನ್ನುಳಿದವರು ಪ್ರತ್ಯೇಕವಾಗಿ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕ್ತಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ನಿಜಕ್ಕೂ ಕೂಡ ಬಹಳಷ್ಟು ಆತಂಕದ ವಿಚಾರ ಇದು. ಸಣ್ಣ ಪುಟ್ಟ ರಾಬರಿ ಕೇಸ್ ಅಂತೂ ಅಲ್ವೇ ಅಲ್ಲ. 50 ಕೆಜಿಗಿಂತ ಜಾಸ್ತಿ ಚಿನ್ನ, 8 ಕೋಟಿ ರೂಪಾಯಿಗಿಂತ ಜಾಸ್ತಿ ಹಾರ್ಡ್ ಕ್ಯಾಶ್, ಅಂದ್ರೆ ತುಂಬಾ ಪಕ್ಕಾ ಪ್ರೀ ಪ್ಲಾನ್ಡ್ ಅಂತ ಕಾಣಿಸುತ್ತೆ. ಇವರೆಲ್ಲ ಅಂತಾರಾಜ್ಯ ಕಳ್ಳರು, ದರೋಡೆಕೋರರು ಅನ್ನೋ ಮಾಹಿತಿ ಏನಾದರೂ ಸಿಗ್ತಿದೆಯಾ? ಅರುಣ್, ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈ ಬ್ಯಾಂಕ್ಗಳ ದರೋಡೆ ಪ್ರಕರಣಗಳು ಪುನರಾವರ್ತನೆ ಆಗ್ತಾ ಅನ್ಬೋದು. ಇಷ್ಟು ದಿನ ಏನಂತಂದ್ರೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಈ ರೀತಿಯ ಪ್ರಕರಣವು ಕಳೆದ ಮೇ 24ರಂದು ಆಗಿತ್ತು. ಅದಾದ ಬಳಿಕ ಆ ಪ್ರಕರಣ ಬೆಳೆಸುವಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ರು. ಅದಾದ ಬಳಿಕ ಈಗ ಭೀಮಾ ತೀರದ ಕೊನೆಯ ತಾಲೂಕು ಇರುವಂತದ್ದು ಚಡಚಣ. ವಿಜಯಪುರ ಜಿಲ್ಲೆ ಮತ್ತೆ ಮಹಾರಾಷ್ಟ್ರಕ್ಕೆ ಗಡಿಗೆ ಹೊಂದ್ಕೊಂಡಿರುವಂತಹ ತಾಲೂಕು ಚಡಚಣ. ಸಂಜೆ 7:30 ಸುಮಾರಿಗೆ ಬ್ಯಾಂಕಿಗೆ ರಾಬರಿಯನ್ನ ಮಾಡಿ ಇಲ್ಲಿನ ದರೋಡೆಕೋರು ಎಸ್ಕೇಪ್ ಆಗಿದ್ದಾರೆ. ಸುಮಾರು 5ರಿಂದ 6 ಜನರ ತಂಡ ಇತ್ತು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಅಕ್ಯುರೇಟ್ ಆಗಿ ಪೊಲೀಸರು ಇನ್ನೂ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬ್ಯಾಂಕಿನ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದ ಬಳಿಕ ಮತ್ತೆ ಈ ಘಟನಾ ಸ್ಥಳದ ವೇಳೆ ಅಲ್ಲಿ ಸ್ಥಳದಲ್ಲಿದ್ದಂತಹ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ ಬಳಿಕ ಎಷ್ಟು ಜನ ಅಕ್ಯುರೇಟ್ ಆಗಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಮಹಾರಾಷ್ಟ್ರಕ್ಕೆ ಹೋಗಿರ್ಬೋದು ಅಂತ ಹೇಳಿ. ಕರ್ನಾಟಕದ ಗಡಿ ಜಿಲ್ಲೆ ಚಡಚಣ ಗಡಿ ತಾಲೂಕು ಜೊತೆಗೆ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗುವಂತದ್ದು ಮಂಗಳವೇಡೆ ಗ್ರಾಮ ಏನಿದೆ, ಅದು ಮಂಗಳವೇಡೆ ತಾಲೂಕು ಮಹಾರಾಷ್ಟ್ರದ ಎರಡರ ಮಧ್ಯೆ ಇರುವಂತದ್ದು ಬಾರ್ಡರ್. ಅಲ್ಲಿ ಹುಲ್ಜಂತಿ ಅನ್ನೋದು ಪ್ರಥಮ ಗ್ರಾಮ ಮಹಾರಾಷ್ಟ್ರದ ಶುರುವಾಗುತ್ತೆ. ಆ ಗ್ರಾಮದಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕಾರು ಒಂದು ಅಪಘಾತಕ್ಕೆ ಈಡಾದ ಬಗ್ಗೆ ಅಲ್ಲಿ ಒಂದು ಕಾರು ಬಿಟ್ಟು ಹೋಗಿದ್ದಾರೆ, ಅವರು ಇರ್ಬೋದು ಅಂತ ಹೇಳಿ ಒಂದು ಪ್ರಾಥಮಿಕ ಶಂಕೆ ಇರುವಂತದ್ದು. ಹಾಗಾಗಿ ವಿಜಯಪುರ ಎಸ್ಪಿ ಅವರು ಸಹಿತ ಈಗ ಸ್ಥಳಕ್ಕೆ ತೆರಳಿದ್ದಾರೆ, ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸುಮಾರು 5ರಿಂದ 6 ಜನ ಇರ್ಬೋದು ಅಂತ ಹೇಳಿ ಪ್ರಾಥಮಿಕವಾಗಿ ಅಲ್ಲಿ ಸ್ಥಳೀಯರು ಮತ್ತೆ ಸಿಬ್ಬಂದಿಗಳು ಮಾಹಿತಿ ನೀಡಿದಾದ್ಮೇಲೆ ಪೊಲೀಸರಿಗೆ ತನಿಖೆ ನಡೆಸ್ತಿದ್ದಾರೆ. ಮತ್ತೆ ಎಷ್ಟು ಪ್ರಮಾಣದಲ್ಲಿ ಚಿನ್ನ ಹೋಗಿದೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಪೊಲೀಸರಿಗೆ ಅಕ್ಯುರೇಟ್ ಆದ ಮಾಹಿತಿ ಇಲ್ಲ, ಅದನ್ನು ಸಹಿತ ಕಲೆ ಹಾಕ್ತಾ ಇರುವಂತದ್ದು. ವಿಜಯಪುರ ಜಿಲ್ಲೆಯಲ್ಲಿ ಬ್ಯಾಂಕಿನ ರಾಬರಿ ಪ್ರಕರಣಗಳು ಇದು 2ನೇ ಪ್ರಕರಣ, ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂತದ್ದು. ಕಳೆದ ಬಾರಿ ಮಲಗುಣಿ ಪಟ್ಟಣದಲ್ಲಿ ಸಹಿತ ಸುಮಾರು 50 ಕೆಜಿಗೂ ಅಧಿಕ ಬಂಗಾರವನ್ನ ಬ್ಯಾಂಕಿನ ಹಿಂದಿನ ಮ್ಯಾನೇಜರ್ ಆಗಿದ್ದಂತವರೇ ಕಳ್ಳತನ ಮಾಡಿದ್ರು. ಅದಾದ ಬಳಿಕ ಈಗ ಇಲ್ಲಿ ಬ್ಯಾಂಕಲ್ಲಿ SBI ಬ್ಯಾಂಕಲ್ಲಿ ನಡೆದಿರುವಂತದ್ದು ಬಹಳಷ್ಟು ಆತಂಕಕ್ಕೆ ಜನರಿಗೆ ಕಾರಣವಾಗಿರುವಂತದ್ದು. ಯಾರು ಬ್ಯಾಂಕಲ್ಲಿ ಈಗ ದುಡ್ಡನ್ನು ಇಟ್ಟಿದ್ರು ಅಥವಾ ಏನು ಬಂಗಾರವನ್ನು ಇಟ್ಟಿದ್ರು ಅವರು ಸಹಿತ ಈಗ ಬ್ಯಾಂಕಿನ ಮುಂದೆ ಜಮಾವಣೆ ಆಗಿದ್ದಾರೆ. ನಮ್ಮ ದುಡ್ಡು ಬಂಗಾರ ಏನಾದ್ರು ಹೋಗಿದೆ ಅನ್ನೋದ್ರ ಬಗ್ಗೆ ಸಹಿತ ಅವರು ಬ್ಯಾಂಕ್ ಮುಂದೆ ನಿಂತ್ಕೊಂಡು ಅಧಿಕಾರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ತನಿಖೆಯ ಕಾರಣದಿಂದಾಗಿ ಯಾರನ್ನು ಒಳಗಡೆ ಬಿಡ್ತಾ ಇಲ್ಲ, ಪೊಲೀಸರು ಭದ್ರತೆಯನ್ನು ಒದಗಿಸಿರುವಂತದ್ದು, ತನಿಖೆಯನ್ನ ಮುಂದುವರಿಸಿರುವುದು. ಅರುಣ್, ಓಕೆ ಗುರುರಾಜ್, ಈ ಹುಲಿಜಂತಿ ಅನ್ನೋ ಗ್ರಾಮದ ಮೂಲಕವಾಗಿ ಅವರೆಲ್ಲ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜೊತೆಗೆ ಆ ಗ್ರಾಮದ ಬಳಿಯಲ್ಲಿ ಕುರಿಗಳಿಗೆ ಡಿಕ್ಕಿ ಆಗಿದೆ, ಅವ್ರು ಹೋಗ್ತಾ ಇದ್ದಂಥ ಕಾರು, ಅಲ್ಲಿ ಗ್ರಾಮಸ್ಥರು ಜಗಳಕ್ಕಿಳಿದಂಥ ಸಂದರ್ಭದಲ್ಲಿ ಪಿಸ್ತೂಲ್ ತೋರಿಸಿದ್ರು, ಬೆದರಿಸಿದ್ರು ಅನ್ನೋ ಮಾಹಿತಿ, ಇದೆಲ್ಲ ಹೇಗೆ ಸಿಕ್ತು? ಅರುಣ್, ಏನಂದ್ರೆ ಇಲ್ಲಿ ಮಹಾರಾಷ್ಟ್ರದ ಗಡಿ ಇದ್ಕೊಂಡು ಕಾರಣದಾಗಿ ಸಹಜವಾಗಿ ಇಲ್ಲಿ ಯಾವುದೇ ರೀತಿಯ ಕ್ರೈಮ್ ಪ್ರಕರಣಗಳು ನಡೆದ್ರೆ ಮಹಾರಾಷ್ಟ್ರದ ಗಡಿಯನ್ನ ಚೆಕ್ ಪೋಸ್ಟ್ ಅನ್ನ ಬಂದ್ ಮಾಡ್ತಾರೆ. ಅದೇ ರೀತಿ ಮಹಾರಾಷ್ಟ್ರದ ಚೆಕ್ ಪೋಸ್ಟ್ ಅನ್ನ ಬಂದ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಚಡಚಣದಿಂದ ಪಂಡ್ರಾಪುರಕ್ಕೆ ಹೋಗೋಕೆ ಮುಖ್ಯ ಹೆದ್ದಾರಿ ಇರುವಂತದ್ದು. ಅದನ್ನು ಹೊರತುಪಡಿಸಿ ಸಬ್ ದಾರಿಗಳಿಂದ ಬೇರೆ ಬೇರೆ ದಾರಿಗಳಿಂದ ಆ ಮೂಲಕ ಅವರು ತೆರಳುತ್ತಿರ್ಬೇಕಾದ್ರೆ ಹುಲಜಂತಿ ಗ್ರಾಮ ಸಿಕ್ಕಿದೆ. ಆ ಗ್ರಾಮದಲ್ಲಿ ಅವರು ತೆರಳಬೇಕಾದ್ರೆ ಅಲ್ಲಿ ಕುರಿಗಳಿಗೆ ಮತ್ತೆ ಒಂದಿಬ್ಬರು ಜನರಿಗೆ ಗಾಡಿ ಡಿಕ್ಕಿ ಆದ ಬಳಿಕ ಅಂದ್ರೆ ಎಸ್ಕೇಪ್ ಆಗೋದಕ್ಕೆ ಅತಿಯಾದ ವೇಗದಲ್ಲಿ ಚಲಾವಣೆ ಮಾಡ್ತಾ ಇದ್ದ ಬಳಿಕ ಈ ವೇಳೆ ಡಿಕ್ಕಿ ಆಗಿರುವಂತದ್ದು. ಆವಾಗ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ, ಇಷ್ಟಕ್ಕೆ ವೇಗವಾಗಿ ತೆರಳ್ತಾ ಇದ್ದಾರೆ ಅಂತ ಹೇಳಿ. ಆ ವೇಳೆಯಲ್ಲಿ ಗ್ರಾಮಸ್ಥರು ಮಾಹಿತಿ ನೀಡೋ ಪ್ರಕಾರ ಗ್ರಾಮದಲ್ಲಿ ಗಾಡಿಯಲ್ಲಿ ಇರುವಂತಹ 3-4 ಜನರ ಪೈಕಿ ಓರ್ವನ ಹತ್ರ ಗನ್ ಇತ್ತು, ಆತ ನಮ್ಗೆ ಗನ್ ಅನ್ನು ತೋರಿಸಿ ಎದುರಿಸಿದ ಬಳಿಕ ನಾವೆಲ್ಲ ದೂರ ಸರ್ಕೊಂಡ್ವಿ. ಆ ಬಳಿಕ ಅವರು ಬೇರೆ ಬೇರೆಯಾಗಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಅವರು ಪ್ರಾಥಮಿಕವಾಗಿ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವ ತಂಡನೇ ಅದಾಗಿತ್ತು ಅಥವಾ ಅವರು ಬೇರೆ ಬೇರೆಯಾಗಿ ಎಸ್ಕೇಪ್ ಆಗಿದ್ದಾರೆ ಅಥವಾ ಒಟ್ಟಿಗೆನೆ ಕೂಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಈಗ ಪತ್ತೆಯಾಗಿರುವಂತಹ ವಾಹನ ಏನಿದೆ ಅದು ಅಧಿಕೃತವಾಗಿ ಅವ್ರದ್ದೇನಾ ಅಥವಾ ಯಾರ್ದು ಅಥವಾ ಈ ಕದ್ದು, ಈ ಸಹಜವಾಗಿ ಏನಂದ್ರೆ ಈ ರೀತಿಯ ಪ್ರಕರಣಗಳಲ್ಲಿ ಕದ್ದು ಬೇರೆ ಕಡೆಯಿಂದ ಕದ್ದಿರುವಂತಹ ವಾಹನಗಳನ್ನ ತಂದು ಬಳಸೋದು ಸಹಜವಾಗಿ ಈ ರೀತಿಯ ಪ್ರಕರಣಗಳು ಕಂಡು ಬರುತ್ತೆ. ಹಾಗಾಗಿ ಇದರ ಮೂಲ ಮಾಲೀಕರು ಯಾರು, ಈ ಪ್ರಕರಣಕ್ಕೂ ಈ ಪರಾರಿಯಾಗಿರೋರು ಇದರಲ್ಲೇ ಇದ್ರ ಅಥವಾ ಅವ್ರದೇ ಓನ್ ಕಾರ್ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಖುದ್ದು ವಿಜಯಪುರ ಎಸ್ಪಿ ಅವರಿಗೆ ಅಲ್ಲಿ ತೆರಳಿ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅರುಣ್, ಓಕೆ ಗುರುರಾಜ್, ಸಹಜವಾಗಿ ಬ್ಯಾಂಕ್ನಲ್ಲಿ ಅನೇಕ CC ಕ್ಯಾಮ್ಗಳ ಅಳವಡಿಕೆ ಇದ್ದೇ ಇರುತ್ತೆ. ಸೊ ಆ ಬಗ್ಗೆ CC ಕ್ಯಾಮರಾಗಳ ಪರಿಶೀಲನೆ ಏನಾದರೂ ಆಗ್ತಿದೆಯಾ? ಆ ಬಗ್ಗೆ ಏನಾದರೂ ಫುಟೇಜಸ್ ಅಧಿಕಾರಿಗಳಿಗೆ ಸಿಕ್ಕಿದೆಯಾ? ಯಾಕೆಂದ್ರೆ ಇವರು ಒಳಗೆ ಬರ್ತಾ ಇದ್ದಂಗೆನೆ ಗನ್ ತೋರಿಸಿ ಎಲ್ಲರನ್ನ ಬೆದರಿಸಿ ಅವರ ಕೈಗಳನ್ನೆಲ್ಲ ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ಲೂಟಿ ಮಾಡಿರೋ ಹಿನ್ನೆಲೆಯಲ್ಲಿ ಒಳಗಡೆ ಹೇಗೆಲ್ಲ ದರೋಡೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ CCTVಗಳ ಪರಿಶೀಲನೆ ಆಗಿದೆಯಾ? ಅರುಣ್, ಹೌದು ನೋಡಿ, ಈಗ ಸಹಜವಾಗಿ ಬ್ಯಾಂಕ್ ಅಲ್ಲಿ CCTV ಇರೋದು ಸಹಜ. ಹಾಗೆ ಅಲ್ಲಿರುವಂತ ಹಾರ್ಡ್ ಡಿಸ್ಕ್ ಅನ್ನ ಸಹಿತ ಈಗ ಪೊಲೀಸರು ಅದನ್ನ ರಿಕವರ್ ಮಾಡ್ತಾ ಇದ್ದಾರೆ. ಮತ್ತೆ
ಯಾರು ಬಂದ್ ಹೋಗಿರ್ಬೋದು, ಅವ್ರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಕೆಚ್ ಅನ್ನ ಹಾಕ್ತಾ ಇದಾರೆ. ಅವ್ರು ಹೇಗಿದ್ರು ಅನ್ನೋದ್ರ ಬಗ್ಗೆ ಸಹಿತ ಇದು ಪೊಲೀಸರು ಇದುವರೆಗೂ ಮಾಹಿತಿ ನೀಡಿಲ್ಲ. ಅಂದ್ರೆ ಅವರು ಓಪನ್ ಆಗಿ ಇತ್ತ ಮುಖನ, ಅಥವಾ ಈಗ ಏನಾದ್ರು ಕಟ್ಟಿದ್ರೆ ಅಥವಾ ಹೆಲ್ಮೆಟ್ ಹಾಕೊಂಡಿದ್ರೆ, ಈ ರೀತಿ ಅವ್ರ ಮುಖವನ್ನು ಮುಚ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಇನ್ನೂ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಈ ರೂಟ್ ಅಲ್ಲಿ ಹೋಗಿರಬಹುದು ಅನ್ನೋ ಅಂದಾಜಿರುವ ಕಾರಣವಾಗಿ, ಮತ್ತೆ ಅಲ್ಲಿ ಇದೇ ರೀತಿಯ ಪ್ರಕರಣದ ಆರೋಪಿಗಳು ಅಲ್ಲೇ ಇದ್ರ ಕಾರಣಕ್ಕೆ, ಅಂದ್ರೆ ಇದೇ ರೀತಿಯ ವಾಹನ ಆ ಕಡೆ ಹೋಗಿದೆ ಅಂತ ಮಾಹಿತಿ ಕೊಟ್ಟ ಬಳಿಕ ಮೊದಲು ಆರೋಪಿಗಳನ್ನ ಚೇಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಪೊಲೀಸರು ಫಸ್ಟ್ ಅಲ್ಲಿ ಹೋಗಿದ್ದಾರೆ. ಅದಾದ ಬಳಿಕ ಈಗ ಓಕೆ ಗುರುರಾಜ್, ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತೀನಿ. ಸ್ಥಳೀಯರು ಶ್ರೀಕಾಂತ್ ಒಬ್ರು ಅನ್ನೋರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇದು 6 ಗಂಟೆಗೇನೋ ದರೋಡೆ ಆಯ್ತು ಅನ್ನೋ ಮಾಹಿತಿ ಸಿಕ್ತು. ತಾವ್ ಎಲ್ಲಿದ್ರಿ ಸರ್? ಏನ್ ಗೊತ್ತಿದೆ ಈ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನಾವು ಈ ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೇವೆ ಸರ್. ದರೋಡೆ ಆಗ್ಯದ ಅಂದ ಕೂಡಲೇ ಮಂದಿ ಎಲ್ಲ ಓಡಿ ಹೋಗಿತ್ತು. ಆ ನಂತರ ನಾವು ಹೋಗಿ ನೋಡಿದೇವು ಸರ್. ಆಟೋಟಿಗೆ ಎಲ್ಲ ಓಡಿ ಹೋಗ್ಬಿಟ್ಟಿದ್ರು ಸರ್, ಯಾರು ಇರ್ಲಿಲ್ಲ ಆ ಜಾಗದಲ್ಲಿ. ಕಳು ಮಾಡ್ಕೊಂಡು ಹೋಗಿದ್ರು ಸರ್. ಓಕೆ. ಮತ್ತ ಒಂದ್ 4 ಜನ ಒಳಗ ಸಿಬ್ಬಂದಿಗಳು ಒಳಗಿದ್ರು ಸರ್. ಬ್ಯಾಂಕ್ ಸಿಬ್ಬಂದಿ ಇದ್ರು. ಮತ್ತೆ ಒಂದ್ 4 ಸ್ಥಳೀಯರು ರೊಕ್ಕ ಯಾವ್ದು ಚೆಕ್ ರೊಕ್ಕ ಬಂದು ಚೆಕ್ ಮಾಡಕ್ ಒಂದ್ 4 ಜನ ಇದ್ರು ಸರ್. ಓಕೆ. ಅವರು ಅಲ್ಲೇ ಒಳಗೆ ಕೂತಿದ್ದಾರೆ ಏನಾದ್ರು ಸರ್, ಅವ್ರಿಗೂ ಇದ್ದಿದ್ರು. ಆ ನಂತರ ಅವರು ಚೆಕ್ ಮಾಡಿದ ನಂತರ ಮತ್ತೆ ಹಿಂದಿಂದು SP ಸಾಹೇಬ್ರು ಬಂದ್ರು. ಅವರು ಬಂದು ಕೇಳಿ ಇದು ಮಾಡಿ ಚೆಕ್ ಮಾಡಿದ್ರು ಸರ್. ಇವಾಗ ನೀವ್ ಎಷ್ಟು ಗಂಟೆಗೆ ಬಂದ್ರಿ ಸರ್ ಈ ಬ್ಯಾಂಕ್ ಕಡೆಗೆ? ನಾವು 7 ಗಂಟೆಗೆ ಹೋಗಿದ್ದೇವೆ ಸರ್. 7 ಗಂಟೆಗೆ. ಓಕೆ. ಏನ್ ನಡೀತಾ ಇತ್ತು ಸರ್ ನೀವು ಹೋದಾಗ? ಏನಿಲ್ಲ ಸರ್, ಇದೇ ಪೊಲೀಸ್ ಸಿಬ್ಬಂದಿ ಬಂದಿತ್ತು ಸರ್. ಸಿಕ್ಕಾಪಟ್ಟೆ ಜನರು ನೆರೆದಿದ್ರು ಸರ್. ಆ ತರ ನಾವು ನೋಡ್ಕೊಂಡು ನಿಂತೇವೆ ಸರ್ ಅಲ್ಲಿ. ಮತ್ತ ಎಲ್ಲ ಪೊಲೀಸ್ ಬಂದಿದ್ ಏನೈತಿ ನಾವು ಗಾಬರಿ ನೋಡಕ್ ಹೋದೇವ್ ಸರ್. ರೊಕ್ಕ ಕಳೋಗ್ಯದ ಹೆಂಗಾಗೈತೆ ಅನ್ಕೊತ ನಿಂತಿದ್ರು ಸರ್. ಅದಕ್ಕೆ ನಾವು ನೋಡಕ್ ಹೋಗ್ಬಿಟ್ಟಿವಿ. ನೋಡ್ಬೇಕಾಗ ಸಿಕ್ಕಾಪಟ್ಟೆ ಗಾಡಿ ವಾಹನ ಬರ್ನ ಮತ್ತ ಇನ್ನೂ ಜನರು ಬರ್ಲಕತ್ತಿದ್ರು ಸರ್. ಅದಕ್ಕೆ ನಾವು ಒಳಗ್ ಹೋಗಿ ನೋಡ್ಬೇಕಾದ್ರೆ ತುಳುಗಾಗ್ಯದ ಅದೇ ನೋಡ್ಕೊಂಡು ನಿಂತು ಬಿಟ್ಟೇವ್ ಸರ್ ನಾವು. ಈ ಬ್ಯಾಂಕ್ ಅಕ್ಕಪಕ್ಕದಲ್ಲಿ ಸಹಜವಾಗಿ ಹೋಟೆಲ್ಲು ಅದು ಇದು ಅಂಗಡಿಗಳು ಇರ್ತಾವಲ್ಲ, ಅವ್ರೇನಾದ್ರೂ ಮಾತನಾಡ್ಕೊಳ್ಳೋದನ್ನ ಕೇಳಿಸ್ಕೊಂಡ್ರ ತಾವು? ಇಲ್ಲ ಸರ್, ಅವರು ಹೇಳ್ತಿದ್ರು ಸರ್. 4 ಜನ ಬಂದ್ರಿ, ಮೊದಲೇನು ಖೂನ್ ಇರ್ಲಿಲ್ಲ, ಒಳಗ್ ಹೋದ್ರಿ, ಒಳಗ್ ಹೋಗೋದ್ನ ಗಾಡಿ ಚಾಲಕೊಂಡು ಫಾಸ್ಟ್ ಹೋದ್ರ ಹಿಂಗ್ ಹೇಳಿದ್ರು ಸರ್. ಅಲ್ಲ, ಮಾಸ್ಕ್ ಏನಾದ್ರು ಹಾಕೊಂಡ್ ಬಂದಿದ್ರಾ ಹೇಗೆ ಅಂತ? ಏನ್ ಮಾಸ್ಕ್ ಗಿಸ್ಕ್ ಏನ್ ಹಾಕಿಲ್ಲ ಸರ್. ಒಬ್ರು ಹೇಳ್ತಾರ ಮಿಲಿಟರಿ ಡ್ರೆಸ್ ಹಾಕೊಂಡ್ ಬಂದಂಗ ಅಂತ ಹೇಳ್ತಾರ, ಒಬ್ರು ಸುಮ್ನೆ ಸಹಜ್ ಬಂದಾರ ಅಂತ ಹೇಳ್ತಾರ ಸರ್. ಹೋಗಿ ಅವ್ರಿಗೆ ಒಳಗ್ ಹೋಯ್ದು ಅವ್ರಿಗೆ ಏನ್ ಬ್ಯಾಂಕ್ ಸಿಬ್ಬಂದಿ ಕಾಲ ಕೈ ಕಟ್ಟಿ ತೆಲಿಗೆ ಗನ್ ಹಿಡಿದು ಚಾವಿ ತಗೊಂಡು ರೊಕ್ಕ ತಗೊಂಡ್ರ ಅನ್ಸುದ್ದಿ ಸರ್. ಅಂದ್ ಇನ್ನೊಂದು ನಮ್ ತರ ಒಂದ್ 4 ಜನ ಕೂತಾರಲ್ಲ ಸರ್, ಅಲ್ಲಿ 4 ಜನ ಕೂತಾರಲ್ಲ, ಅವ್ರಿಗೂ ಕೈ ಕಟ್ಟಿದ್ರಿ ಸರ್ ಅವರು. 4 ಜನ ಹೊರಗಿನ ನಮ್ ತರ ನಾವೇನ್ ರೊಕ್ಕ ತಗೋಕ್ ಹೋಗ್ತಾರ ಸರ್, ಆ ತರ ಅವ್ರಿಗೂ 4 ಜನ ಕಟ್ಟಿದ್ರು ಸರ್. ಒಂದ್ 4 ಜನಕ್ಕೆ ಕೈ ಕಟ್ಟಿದ್ರು ಸರ್. 4 ಜನ ಸಾರ್ವಜನಿಕರು ಇದ್ರ ಆ ಟೈಮಲ್ಲಿ ಒಳಗಡೆ? ಸಾರ್ವಜನಿಕ ಅಲ್ಲೇ ಕೂತಿದ್ರಲ್ಲ ಸರ್. ಈಗ ಕೂತಾರಲ್ಲ ಸಾರ್ವಜನಿಕರೇ ಸರ್. 4 ಮಂದಿ ಕೂತಾರಲ್ಲ ಸರ್ ಚೇರ್ಗಳ. ಅವ್ರು ಸಾರ್ವಜನಿಕರೇ ಸರ್. ಅವ್ರಿಗೂ ಕಟ್ಟಿದ್ರು ಸರ್. ಕೈ ಬಿಚ್ಚಿ ನೋಡ್ಬೇಕಾದ್ರೆ ನಿಸ್ತ ಪ್ಯಾಕ್ ಆಗಿ ಬಿದ್ದಿದ್ರು ಸರ್. ಅದ್ರಲ್ಲಿ ಒಬ್ರು ಯಾರೋ ಬ್ಯಾಂಕಿನವರು ಡ್ರೈವರ್ನು ಯಾರೋ ಗೊತ್ತಿಲ್ಲ ಸರ್. ಅವನೇ ಬಿಚ್ಕೊಂಡು ಎಲ್ಲರದು ಬಿಚ್ಚಿದ್ರು ಸರ್ ಲಾಸ್ಟಿಗೆ ಹಗ್ಗ. ಅವನೇ ಅವನೇ ಬಿಚ್ಚಿದನು ಸುದ್ದಿ ಸರ್. ಏನ್ ಅನ್ಸುತ್ತೆ ಸರ್ ನಿಮ್ಮ ಊರಲ್ಲಿ ಇಂಥದ್ದು? ಸರ್ ಇವಾಗ ಸುದ್ದಿ ತಿಳಿದು ಬಂದ ಇಲ್ಲಿಂದ ಸ್ಥಳೀಯ ಗಡಿನಾಡು ಪ್ರದೇಶದಲ್ಲಿ ಇಲ್ಲಿ ಹುಳಜಯಂತಿ ಅಂತೇಳಿ ಮಾಳಿಗಿನ ಪ್ರಸಿದ್ಧ ಊರ ಸರ್. ಆ ಊರಿಗೆ ಗಾಡಿ ಊರ ಸಿಕ್ಕನು ಸುದ್ದಿ ಸರ್. ಅಲ್ಲಿ ಹೋಗೋದಾಗ ಯಾವ್ದೋ ಕುರಿಗೆ ಒಂದಿಬ್ರಿಗೆ ಮಂದಿಗೆ ಇಟ್ಟದ ನಂತರ ಊರನ್ನ ಮಂದಿ ಬಂದು ಜಗಳ ತೆಗ್ಯಾನ. ಒಂದಿಬ್ರು ತಗೊಂಡು ಗನ್ಗಿನ ತೋರ್ಸನ. ಅವಳಾಗ ಅವರು ಓಡೋಗಿದಾರ ಅಂತ ಹೇಳೋ ಸುದ್ದಿ ಸರ್. ಅದಕ್ಕೆ ಅಲ್ಲಿಂದ ಸಂಬಂಧಪಟ್ಟ ಪೊಲೀಸರು ಅಲ್ಲಿ ಮಹಾರಾಷ್ಟ್ರದಿಂದ ಮಂಗಳವಾಡ ಪೊಲೀಸ್ ಸ್ಟೇಷನ್ ಬರುತ್ತೆ ಸರ್. ಅಲ್ಲಿಂದ ಅವರು ಪೊಲೀಸರು ತಗೊಂಡು ಇಲ್ಲಿ ಮಂಗಳವಾಡ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ ಗೊತ್ತಿಲ್ಲ ಸರ್. ನಮ್ಮ ಪೊಲೀಸ್ ಸ್ಟೇಷನ್ ಸಾಹೇಬ್ರು ಬಿ SP ಸಾಹೇಬ್ರು ಆ ಕಡೆ ಹುಳಜಯಂತಿ ಏನು ಇಲ್ಲಾಂದ್ರೆ ಮಂಗಳವಾಡ ಸ್ಟೇಷನ್ಗೆ ಹೋಗಿದ್ದಾರೆ ಸರ್ ಇವಾಗ. ಓಕೆ. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಸಿಎಂ ವಿರುದ್ಧ